ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ವೆಜಿಟೇಬಲ್ ಪಾಲಕ್ ರೈಸ್ನ ಮಾಡ್ತಿದ್ದೀನಿ. ಪಾಲಕ್ ರೈಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ತೊಗೊಂಡಿದ್ದೀನಿ ಅಂತ ನೋಡ್ರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಕ್ವಿಕ್ ಅಂತ ವೆಜಿಟೇಬಲ್ ಪಾಲಕ್ ರೈಸ್ನ ಮಾಡಿಬಿಡೋಣಂತ ಬರ್ರಿ. ಈಗ ನಾನು ಅರ್ಧ ಹಿಡಿಯಷ್ಟು ಪಾಲಕ್ನ ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ರೀ, ಅರ್ಧ ಶುಂಠಿನ ಹಾಗೂ 2 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ. ಇವೆಲ್ಲವೂ ನಾನು ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಲ್ಲ ಸಣ್ಣದಾಗಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಅದಕ್ಕೆ ಪಾಲಕ್, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊತೀನಿ ಬರ್ರಿ. ಈಗ ಫ್ರೈ ಮಾಡೋಣಂತ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡೋಣಂತ್ರಿ. ಹಂಗೆ ಮಾಡೋಕ್ಕಿಂತಲೂ ಈ ರೀತಿ ವೆಜಿಟೇಬಲ್ ಹಾಕಿ ನೀವು ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನೋಡ್ರಿ ರೈಸ್. ನೀವು ಮನೇಲೊಮ್ಮೆ ಟ್ರೈ ಮಾಡಿರಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ. ಇವಾಗ ನಾನು ಒಂದು ಬೆಳ್ಳುಳ್ಳಿನ ಇದಕ್ಕೆ ಹಾಕೋತಿದ್ದೀನಿ ನೋಡ್ರಿ, ಅರ್ಧ ಶುಂಠಿನ ಹಾಕೋತಿದ್ದೀನಿ ಹಾಗೂ 2 ಹಸಿಮೆಣ್ಸಿನ್ಕಾಯಿನ ಹಾಕೋತಿದ್ದೀನಿ ನೋಡ್ರಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣಂತ ನೋಡ್ರಿ. ಈಗ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ ಮಸಾಲೆನ. ಇವಾಗ ಬರ್ರಿ ಇದನ್ನು ಮಿಕ್ಸಿ ಹಾಕ್ಕೊಂಬರೋಣಂತ ನೋಡ್ರಿ. ಎಷ್ಟು ಚೆನ್ನಾಗಿ ಗ್ರೀನಾಗಿ ಮಸಾಲೆ ರೆಡಿಯಾಗಿದೆ. ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ ನೋಡ್ರಿ. ಇದು ಚೆನ್ನಾಗಿ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ ಅನ್ಸುತ್ತೆ. ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ರಿ, ಅದನ್ನು ಇದಕ್ಕೆ ಹಾಕೋತೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ಬಿಡೋಣಂತ್ರಿ. ಈಗ 1-2 ಎಸಳಷ್ಟು ನಾನು ಕರಿಬೇವನ್ನ ಹಾಕೋತೀನಿ ರೀ ಇದಕ್ಕೆ. ಇವಾಗ ನಾನು ಸ್ವಲ್ಪ 1-2 ನಾನು ಶೇಂಗಾನ ಹಾಕೋತಿದ್ದೀನಿ ರೀ. ನೀವು ಶೇಂಗಾ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಹಾಕ್ಕೊಳಿಕಂದ್ರೂ ನಡಿತೈತಿ, ನಿಮಗಿಷ್ಟ ಇಲ್ಲ ಅಂತಂದ್ರೆ. ಇವಾಗ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಎಲ್ಲ ಮಸಾಲೆನ ಇದಕ್ಕೆ ಹಾಕ್ಕೋತೀನಿ ನೋಡ್ರಿ. ಇದು ಸ್ವಲ್ಪ ಎಣ್ಣೆ ಒಳಗನ ಫ್ರೈ ಮಾಡಿರಿ, ಅಂದರೆ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಎಣ್ಣೆಯಾಗನ ಫ್ರೈ ಮಾಡ್ಕೊಳ್ಳೋಣಂತ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಆಮೇಲೆ ನಾನು ಸ್ವಲ್ಪ ಸಕ್ಕರೆ ಹಾಕೋತೀನಿ. ಎಲ್ಲ ಅಡುಗೆಗೂ ಸ್ವಲ್ಪ ರುಚಿಯಾಗಿರ್ತೈತೆ ಅಂತಷ್ಟೇ, ಮತ್ತೇನಿಲ್ಲ. ನಿಮಗೆ ಸಕ್ಕರೆ ಯಾರಿಗಿಷ್ಟ ಇಲ್ಲನ ಅವರು ಬಿಡ್ಬೋದು, ನಡಿತೈತಿ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವಾಗ ನಾ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನೆಲ್ಲನೂ ಹಾಕ್ಕೊಳ್ಳೋಣಂತ ಬರ್ರಿ. ಇವಾಗ ನಾನು 1 ಟೊಮೆಟೊ ತೊಗೊಂಡಿದ್ದೆ, ಅದನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೋತೀನಿ ರೀ. ಈಗ ಆಲೂಗಡ್ಡೆ, ಕ್ಯಾಪ್ಸಿಕಮ್ ಹಾಗೂ ಕೆಂಪುಗಡ್ಡೆ ಎಲ್ಲವನ್ನೂ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಇದಕ್ಕೆ ಹಾಕ್ಕೊತಿದ್ದೀನಿ ರೀ. ನಿಮ್ಮ ಮನೆಯಲ್ಲಿ
ತರಕಾರಿ ಇರ್ತೈತೆ ನೋಡ್ರಿ ಅದನ್ನೆಲ್ಲವನ್ನು ಹಾಕ್ಕೊಂಡ್ರೂ ನಡೀತೈತೆ ರೀ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕುದಿಲಿರಿ. ಕುದ್ದಾದ್ಮೇಲೆ ನಾವು ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇವಾಗ ನಾನು ರೀ ಅದು ಮಸಾಲೆ ರೆಡಿ ಮಾಡ್ಕೊಂಡಿದ್ದು ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾನು ಹಾಕೋತಿದ್ದೀನಿ. ಈಗ ನಾನು 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕೋತಿದ್ದೀನಿ ರೀ. ಇದು ಇನ್ನೊಂದು ಗರಂ ಮಸಾಲೆನ ನಾನು ಮನೇಲೇನ ಮಾಡಿರ್ತೀನಿ ರೀ, ಅದನ್ನು 1 ಸ್ಪೂನ್ ನಾನು ಇದಕ್ಕೆ ಹಾಕೋತೀನಿ ರೀ. ಆಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದೊಂದು ಗರಂ ಮಸಾಲೆನ ನಾನು ಇದಕ್ಕೆ ಹಾಕೋತಿದ್ದೀನಿ ರೀ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ ರೀ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇವಾಗ ಇದನ್ನು ಸ್ವಲ್ಪ ಮುಚ್ಚಿ ಇಟ್ಬಿಡೋಣಂತ. ನೋಡ್ರಿ ಚೆನ್ನಾಗಿದೆ ಕುದ್ದೈತಿ. ಇದನ್ನು ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ 1 ಗ್ಲಾಸಷ್ಟು ಅಕ್ಕಿನ. ಈಗ ಇದಕ್ಕೆ ಹಾಕ್ಕೊಳ್ಳೋಣಂತ ಬರ್ರಿ. ನಾನು 1 ಕಪ್ದಷ್ಟು ಅಕ್ಕಿನ ತೊಗೊಂಡಿದ್ದೆ ರೀ. ಇದಕ್ಕೆ 2 ಕಪ್ಪಷ್ಟು ನಾವು ನೀರನ್ನು ಹಾಕ್ಕೊಳ್ಳೋಣಂತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದ್ಸತಿ. ನಾನು ಬಟಾಣಿನ ಹಾಕೋದನ್ನು ಮರೆತುಬಿಟ್ಟಿದ್ದೆ ರೀ. ಅದಕ್ಕೆ ನಾನು ಇವಾಗ ಸ್ವಲ್ಪ ನೆನೆಯೋಕೆ ಇಟ್ಟಿದ್ದೆ. ಇವಾಗ ಸ್ವಲ್ಪ ನಾನು ಹಾಕ್ಕೋತೀನಿ ರೀ ಬಟಾಣಿನ. ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣಂತ ಬರ್ರಿ. 1 ಕಪ್ ಅಕ್ಕಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣಂತ. ನೋಡಿರಿ ಚೆನ್ನಾಗಿ ಕುದೀತಾ ಇದೆ. ರೈಸ್ ಕೂಡ ರೆಡಿ ಆಯಿತು ನೋಡಿ.